ನೇಹಾ ಪ್ರಕರಣ ಕರ್ನಾಟಕದ ಈ ಲವ್ ಜಿಹಾದ್ ಪ್ರಕರಣದಲ್ಲಿ ಅತ್ಯಂತ ಕೆಟ್ಟ ಪ್ರಕರಣವಾಗಿ ಕಂಡುಬಂದಿದೆ. ಬಹುಶಃ ಕರ್ನಾಟಕ ಮಾತ್ರ ಅಲ್ಲ, ನೀವು ನನ್ನನ್ನು ಕೇಳೋದಾದ್ರೆ ಇಡೀ ದೇಶದಲ್ಲಿ ಈ ತರದ ಪ್ರಕರಣ ಏನ್ ನಡೆದಿದೆಯೋ ಅದರಲ್ಲಿ ಅತ್ಯಂತ ಗಂಭೀರವಾದ ಪ್ರಕರಣಗಳಲ್ಲಿ ನೇಹಾ ಪ್ರಕರಣ ಕೂಡ ಒಂದು. ಅತ್ಯಂತ ಬ್ರೂಟಲ್ ಮರ್ಡರ್, ಅತ್ಯಂತ ಕೆಟ್ಟದಾಗಿ ಆಕೆಯನ್ನ ಪದೇ ಪದೇ ಚೂರಿಯಿಂದ ಇರಿದು ಕೊಂದಿದ್ದನ್ನ ಸಿಸಿಟಿವಿಯ ಆ ಫುಟೇಜ್ ಅಲ್ಲಿ ಏನ್ ನೋಡಿದೀವೋ ಪ್ರತಿಯೊಬ್ಬರು ಕೂಡ ಅದರಿಂದ ಗಾಬರಿಗೊಳಗಾಗಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ. ನನ್ಗನ್ಸೋದು ಈ ಲವ್ ಜಿಹಾದ್ನ ಪ್ರಕರಣ ದಿನೇ ದಿನೇ ಜಾಸ್ತಿ ಆಗ್ತಿದ್ದಂತೆ ತಂದೆ ತಾಯಂದ್ರಿಗೆ ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಬೇಕೋ ಬೇಡವೋ ಎನ್ನುವಂತ ಹೆಣ್ಣು ಮಕ್ಕಳನ್ನ ವಿಶೇಷವಾಗಿ ಕಳಿಸ್ಬೇಕೋ ಬೇಡವೋ ಎನ್ನುವಂತ ಈ ತರದೊಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆಯಲ್ಲ, ಅದು ಬಹಳ ಕೆಟ್ಟದ್ದು. ಮತ್ತು ತಂದೆ ತಾಯಂದಿರನ್ನು ನೋಡುವಾಗ ಬಹಳ ದುಃಖ ಅನ್ಸುತ್ತೆ. ನನಗಂತೂ ಇದು ನೇರವಾಗಿ ಇವತ್ತಿನ ಸರ್ಕಾರ ಏನಿದೆ, ಸರ್ಕಾರದಲ್ಲಿ ಕೂತಿರುವಂತವ್ರು ಅವ್ರು ಕೊಡುವಂತ ಬೇಜವಾಬ್ದಾರಿ ಹೇಳಿಕೆಗಳು, ಅವ್ರು ನಡ್ಕೊಳ್ತಾ ಇರುವಂತ ರೀತಿ, ಅವು ಈ ತರದ ಪ್ರಕರಣಗಳಿಗೆ ಹೆಚ್ಚು ಪ್ರೇರಣೆ ಕೊಡುತ್ತೆ ಅಂತ ನನ್ಗನ್ಸುತ್ತೆ. ಆ ದೃಷ್ಟಿಯಿಂದ ಅವ್ರ ತಂದೆ ತಾಯಂದಿರನ್ನ ಭೇಟಿ ಮಾಡುವಾಗ, ವಿಶೇಷವಾಗಿ ಆ ತಾಯಿ ತನ್ನ ಮಗಳನ್ನ ಕಳ್ಕೊಂಡ ದುಃಖವನ್ನ ಹಂಚಿಕೊಳ್ಳುವಾಗ ಎಂಥವನಿಗೂ ಕೂಡ ದುಃಖ ಅನ್ಸುತ್ತೆ. ನಾನು ಕರ್ನಾಟಕದ ಜನತೆಯಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಅನೇಕ ಪ್ರಕರಣಗಳನ್ನ ನಾವು ತುಂಬಾ ಹೋರಾಟ ಮಾಡುವ ಪ್ರಯತ್ನ ಪಟ್ಟರು ಅದು ಲಾಜಿಕಲ್ ಎಂಡಿಗೆ ಹೋಗುವಂತದ್ದು ಕಾಣಲ್ಲ. ಈ ಬಾರಿ ಇದು ಲಾಜಿಕಲ್ ಎಂಡಿಗೆ ಹೋಗ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಈ ಲವ್ ಜಿಹಾದ್ ಅಂತಂದ್ರೆ ಏನು, ಮುಸಲ್ಮಾನ್ ಹುಡುಗರ ಪ್ರೇಮ ಪ್ರಕರಣ ಹೇಗಿರುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು. ಅವ್ರದ್ದು ಹೆಂಗಿರುತ್ತೆ ಅಂತಂದ್ರೆ, ಮುಸಲ್ಮಾನ್ ಹುಡುಗರದ್ದು ನೀವು ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ಇವತ್ತು ಯಾರೋ ನಾನು ಕೇಳದೆ ಪ್ರೀತಿಸ್ತಾ ಇದ್ರು ಅವರಿಬ್ರು, ಅದಕ್ಕೋಸ್ಕರ ಅವ್ನು ಕೋಪಿಸ್ಕೊಂಡು ಹೊಡೆದ. ಈ ಲವ್ ಫೇಲ್ಯೂರ್ ಆಗೋದು, ಹೆಣ್ಣು ಮಗಳು ನಾನು ಪ್ರೀತಿಸಲ್ಲ ಅಂತ ಹೇಳೋದು ಎಷ್ಟು ಘಟನೆಗಳು ನಡೀತವೆ. ಆದ್ರೆ ಯಾವತ್ತೂ ಕೂಡ ಒಬ್ಬ ಹಿಂದೂ ಮತ್ತೊಬ್ಬ ಹಿಂದೂ ಹೆಣ್ಣು ಮಗಳನ್ನ ಅಥವಾ ಮುಸ್ಲಿಂ ಹುಡುಗಿನ ಪ್ರೀತಿಸಿದ್ರೆ ಅವಳನ್ನ ಚೂರಿ ಹಾಕಿ ಕೊಂದಿರೋದನ್ನ ನಾವೆಲ್ಲೂ ಕೇಳದೇ ಇಲ್ಲ. ಆದ್ರೆ ಮುಸಲ್ಮಾನರು ಮಾತ್ರ ಯಾಕೆ ಹೀಗೆ ಪದೇ ಪದೇ ಮಾಡ್ತಾರೆ? ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಯಾವುದು, ಅವರಿಗೆ ಇದಕ್ಕೆ ಸಿಗಬಹುದಾಗಿರುವಂತ ಮೂಲ ಪ್ರೇರಣೆಯ ವಸ್ತು ಯಾವುದು ಅನ್ನೋದನ್ನ ನಾವಿವತ್ತು ಹೊರಗೆ ತೆಗೆದು ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಮುಂದೆ ಅದನ್ನ ಸರಿಯಾಗಿ ಪ್ರಸ್ತುತಪಡಿಸುವಂತ ಹೊಣೆಗಾರಿಕೆಯೂ ಇದೆ ಅಂತ ನನ್ಗನ್ಸುತ್ತೆ. ಈ ದೃಷ್ಟಿಯಿಂದ ನಾವೆಲ್ಲರೂ ಈಕ್ವಲಿ ಜವಾಬ್ದಾರಿಯನ್ನ ಪಡ್ಕೊಂಡಿದ್ದೀವಿ. ಅದು ಮಾಧ್ಯಮಗಳು ಇರ್ಬೋದು, ಸಮಾಜದಲ್ಲಿ ನಾವುಗಳಿರ್ಬೋದು, ಸಂತ ಸಮಾಜ ಇರ್ಬೋದು, ಪ್ರತಿಯೊಬ್ಬರು ಕೂಡ ಇದರಲ್ಲಿ ಜವಾಬ್ದಾರಿನ ಹೊರಬೇಕು ಅಂತ ನನ್ಗನ್ಸುತ್ತೆ. ಬೇಟಿ ಬಚಾವೋ ಬೇಟಿ ಪಢಾವೋ ಎಲ್ಲಿ ಹೋಯ್ತು ಅಂತ ಬಹಳ ದುಃಖ ಅಂತ ಅನ್ಸುತ್ತೆ. ಹೆಣ್ಣು ಮಕ್ಕಳನ್ನ ಓದ್ಲಿಕ್ಕೆ ಅಂತ ತಂದೆ ತಾಯಂದ್ರು ಕಳಿಸಿದ್ರೆ ಆ ಹೆಣ್ಣು ಮಕ್ಕಳು ಹೀಗೆ ಹೆಣವಾಗಿ ಬರ್ತಾರೆ ಅಂತಂದಾಗ ಆ ತಂದೆ ತಾಯಿನ ದುಃಖವನ್ನ ಸಹಿಸಿಕೊಳ್ಳೋದು ಬಹಳ ಕಷ್ಟ. ಅದರಲ್ಲೂ ಕೂಡ ಪ್ರತಿನಿತ್ಯ ಈ ತರದೊಂದು ವಿಡಿಯೋನ ನೋಡ್ಬೇಕಲ್ಲ. ಈ ವಿಡಿಯೋ ಬಂದಿದೆಯಲ್ಲ ಈಗ, ಆ ವಿಡಿಯೋನ ಆ ತಂದೆ ತಾಯಂದ್ರು ಜೀವನ ಪರ್ಯಂತ ನೋಡ್ಬೇಕು. ತನ್ನ ಮಗಳನ್ನ ತನ್ನ ಎತ್ತರಕ್ಕೆ ಬರುವವರೆಗೂ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡು ಆಗ ಆಕೆ ಸಾಯುವಂತದನ್ನ ನೋಡೋದು ಬಹಳ ದುರಂತಕಾರಿ ಸಂಗತಿ. ಕೇಂದ್ರ ಸರ್ಕಾರ ಒಂದ್ ಕಡೆ ಬೇಟಿ ಬಚಾವ್ ಬೇಟಿ ಪಢಾವ್ ಅಂತ ಹೇಳುತ್ತೆ, ಆದ್ರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಹೀಗೆ ಹೆಣವಾಗ್ತಾರೆ. ಉತ್ತರ ಪ್ರದೇಶದಲ್ಲಿ ಈ ಟೀಸರ್ಸ್ ನ, ಹೆಣ್ಣು ಮಕ್ಕಳನ್ನ ಚುಡಾಯಿಸುವಂತವರನ್ನ ಎನ್ಕೌಂಟರ್ ಮಾಡ್ತೀವಿ ಅಂತ ಒಂದು ವಾತಾವರಣ ಶುರು ಮಾಡಿದ್ರು. ಕೆಲವರನ್ನ ಮಾಡಿದ್ರು ಕೂಡ ಅದರ ಪರಿಣಾಮ ಹೇಗಾಯ್ತು ಅಂತಂದ್ರೆ, ಇವತ್ತು ಈ ಟೀಸರ್ಸ್ ಇಲ್ಲ ಅಲ್ಲಿ. ಹೆಣ್ಣು ಮಕ್ಕಳಿಗೆ ಪರಿಪೂರ್ಣ ರಕ್ಷಣೆ ಇದೆ ಅಂತ ಹೆಮ್ಮೆಯಿಂದ ಹೇಳ್ಬೋದಾಗಿರುವಂತ ಜಾಗ ಆಗಿರೋದು ಉತ್ತರ ಪ್ರದೇಶಕ್ಕೆ ಸಾಧ್ಯವಾದ್ರೆ ಕರ್ನಾಟಕಕ್ಕೆ ಯಾಕೆ ಸಾಧ್ಯವಾಗಬಾರದು? ಯಾಕೆ ಈ ತರದೊಂದು ಪ್ರಯತ್ನ ಮಾಡಬಾರದು? ನಾವು ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದಾಗ ಕೆಲವರು ಒಂದು ಫೋಟೋ ವಿಡಿಯೋ ತೆಗಿತಾ ನಿಂತ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಆತನ ಹೆಸರಲ್ಲಿ ಒಂದು ಕಾನೂನೇ ತರಬಹುದಾದ್ರೆ, ನೇಹಾ ಹೆಸರಲ್ಲಿ ಒಂದು ಕಾನೂನು ತಗೊಂಡು ಬಂದು ಯಾರು ಈ ಟೀಸರ್ಸ್ ಇರ್ತಾರೆ, ಯಾರು ಹೆಣ್ಣು ಮಕ್ಕಳನ್ನ ಈ ತರ ಚುಡಾಯಿಸುವಂತ ಪ್ರಯತ್ನ ಮಾಡ್ತಾರೆ ಅಂತವ್ರಿಗೆ ಕಠಿಣ ಶಿಕ್ಷೆ ಕೊಡುವ ಅಗತ್ಯ ಬಿದ್ರೆ ಅಂತವ್ರನ್ನ ಎನ್ಕೌಂಟರ್ ಮಾಡ್ತೀವಿ ಅಂತ ಹೇಳುವಂತ ಒಂದು ಧಾರ್ಷ್ಟ್ಯ ಬಂದ್ರೆ ನನ್ಗನ್ಸುತ್ತೆ ಹೆಣ್ಣು ಮಕ್ಕಳು ಗೌರವಯುತವಾಗಿ ನಡೆದಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ಗನ್ಸುತ್ತೆ. ಈಗ ನೇಹಾ ಕೊಲೆ ಪ್ರಕರಣದಿಂದಲೇ ಎಂಡ್ ಆಗ್ಬೇಕಂತ ಲವ್ ಜಿಹಾದ್ ಯಾವ ರೀತಿ ನಿಮ್ಮ ಹೋರಾಟ ನಿಲುವು, ಯಾವ ರೀತಿ ಲಾಜಿಕ್ ಎಂಡ್ ಆಗ್ತದೆ? ಒಂದು ಕೇಂದ್ರ ಸರ್ಕಾರ ಒಂದು ಕಾನೂನು ತಗೊಂಡು ಬಂದಿದೆ. ಅವರು ಸ್ಪಷ್ಟವಾಗಿ ಇಂಥ ಕೇಸ್ಗಳನ್ನ ಲವ್ ಜಿಹಾದ್ ಅಂತ ಗುರುತಿಸಿದ್ದಾರೆ. ಇದು ಬಹಳ ಅತ್ಯಂತ ಪ್ರಮುಖವಾದ ಸಂಗತಿ. ಮೊದಲಿಗೆ ಇದನ್ನ ಲವ್ ಜಿಹಾದ್ ಅಂತ ಸರ್ಕಾರಗಳು ಒಪ್ಪಿಕೊಳ್ಬೇಕು. ದುರಂತ ಏನು ಅಂತಂದ್ರೆ, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಏನ್ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಿದ್ದಾರೆ ಅಂತಂದ್ರೆ, ಇದು ವೈಯಕ್ತಿಕ ಸಂಬಂಧಗಳ ಕಾರಣಕ್ಕೋಸ್ಕರ ಆಗಿರುವಂತದ್ದು, ಇದು ಯಾವುದೇ ಈ ತರದ ಪ್ರಕರಣ ಅಲ್ಲ ಅಂತ ಹೇಳುವಂತ ವ್ಯವಸ್ಥೆ ಇದೆಯಲ್ಲ, ಇದೇ ಅತ್ಯಂತ ದುರಂತಕಾರಿ. ನಾವು ಅವ್ರಿಗೆ ಹೇಳ್ಬೇಕಾಗಿರುವಂತ ಮೊದಲನೇ ಕೆಲಸ, ಇದನ್ನ ಲವ್ ಜಿಹಾದ್ ಅಂತ ಅವ್ರು ಒಪ್ಪಿಕೊಳ್ಬೇಕಾಗಿದೆ. ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಮತ್ತು ಕೇಂದ್ರ ಸರ್ಕಾರ ಹೆಸರನ್ನ ಬದಲಾಯಿಸಿ ಈ ತರ ತಾನು ಮದುವೆ ಆಗ್ತೀನಿ ಅಂತ ತೋರಿಸುವಂತವರನ್ನ ಮತ್ತು ಈ ತರ ಮದುವೆ ಆಗಿ ಕನ್ವರ್ಟ್ ಮಾಡ್ಲಿಕ್ಕೋಸ್ಕರವೇ ಮದುವೆ ಆಗುವಂತವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡುವಂತ ಕಾನೂನು ತಗೊಂಡು ಬಂದಿದೆ. ಪ್ರಾಬಬ್ಲಿ ನರೇಂದ್ರ ಮೋದಿ ಅವರ 3ನೇ ಟರ್ಮ್ ನಲ್ಲಿ ಆ ಕಾನೂನೆಲ್ಲ ಜಾರಿಗೊಳ್ಳುತ್ತೆ. ಆಗ ದೊಡ್ಡ ಪ್ರಮಾಣದಲ್ಲಿ ನಿಲ್ಬಹುದು. ಆದ್ರೆ ಇದನ್ನ ಮೀರಿದ ಈ ತರದ ಪ್ರಕರಣಗಳಿಂದ ನಡೀತವೆ, ಅದನ್ನ ಲವ್ ಜಿಹಾದ್ ಅಂತ ಪರಿಗಣಿಸಿ ಲವ್ ಜಿಹಾದ್ ನಲ್ಲಿ ಇನ್ವಾಲ್ವ್ ಆದವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ನಾವೆಲ್ಲರೂ ಒತ್ತಾಯ ಹಾಕಬೇಕಾಗಿದೆ. ಇದು ಬರೀ ಒಂದು ನೇಹಾ ಪ್ರಕರಣ ಅಲ್ಲ. ನಾನು ಇದನ್ನ ಮತ್ತೆ ಹೇಳ್ತಿದ್ದೀನಿ, ನೇಹಾ ಈ ತರದ ಪ್ರಕರಣಗಳಲ್ಲಿ ಕೊನೆಯವಳಾಗಬೇಕು.
ನೇಹಾ ತೀರಿಕೊಂಡ್ಲು ಅನ್ನೋ ಕಾರಣಕ್ಕೋಸ್ಕರ ಉಳಿದ ಹೆಣ್ಮಕ್ಳು ನೆಮ್ಮದಿಯಿಂದ ಬದುಕಿದ್ರು ಅನ್ನುವಂತಾಗ್ಬೇಕು ಅಂತ ಅವ್ರ ತಾಯಿ ಜೊತೆ ಮಾತನಾಡುವಾಗ ಅವರು ಹೇಳ್ತಾ ಇದ್ರು ಆ ತರ ಆಗ್ಬೇಕಿದು ಅಂತ. ಹೀಗಾಗಿ ಸರ್ಕಾರವನ್ನು ಆಗ್ರಹಿಸ್ತೀನಿ, ಮೊತ್ತ ಮೊದಲಿಗೆ ಇದನ್ನ ಲವ್ ಜಿಹಾದ್ ಅಂತ ಗುರುತಿಸಿ, ಎರಡನೇದು ಮುಸ್ಲಿಂ ಪುಂಡರು ಅವರಿಗೆ ಲವ್ ಮಾಡುವಂತ ಪ್ರೀತಿಸುವಂತ ಯಾವ ಸಾಮಾನ್ಯ ಅರ್ಹತೆಯೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೇ ಇರುವಂತ ಆ ಮನಸ್ಥಿತಿ ಅವರದ್ದು ಏನಿದೆಯೋ ಆ ಮನಸ್ಥಿತಿಯನ್ನು ಗುರುತಿಸಿ ಅದಕ್ಕೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನಾವು ಸರ್ಕಾರಕ್ಕೆ ಆಗ್ರಹಿಸ್ಲಿಕ್ಕಿದ್ದೀವಿ. ಬರೋ ದಿನಗಳಲ್ಲಿ ಈ ಪ್ರತಿಭಟನೆಯನ್ನ ವ್ಯಾಪಕಗೊಳಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ನಿಹಾಲ್ ವಿಚಾರ ಇವತ್ತು ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಸ್ವಾಮೀಜಿಗಳು ಆರೋಪ ಮಾಡ್ತಾರೆ. ಆಬ್ವಿಯಸ್ಲಿ ನಾನು ಒಪ್ಕೊಳ್ತೀನಿ, ಯಾವುದೇ ಪ್ರಕರಣ ರಾಜಕೀಯ ಯಾಕಾಗೋದಿಲ್ಲ ಹೇಳಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ನೇಹಾಳ ಪ್ರಕರಣದ ಕುರಿತಂತೆ ಇಷ್ಟು ಅತ್ಯಂತ ಕೆಳಮಟ್ಟದ ಹೇಳಿಕೆಯನ್ನು ಕೊಡುವಾಗ ಸಹಜವಾಗಿಯೇ ಉಳಿದವರು ಇದಕ್ಕೆ ಅದೇ ತರದ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆ ತರದ ಪ್ರತಿಕ್ರಿಯೆಯನ್ನು ಕೊಟ್ಟಾಗ ರಾಜಕೀಯ ಅನ್ಸುತ್ತೆ. ಆದ್ರೆ ಮೊದಲ ಪ್ರಶ್ನೆ, ಮುಖ್ಯಮಂತ್ರಿಗಳು ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡ್ಬೋದಾ? ಕೊನೆ ಪಕ್ಷ ನಾನು ಇದಕ್ಕೆ ಬೇಕಾಗಿರುವಂತ ಪೂರ್ಣ ವಿವರ ತರಿಸ್ಕೊಳ್ತೀನಿ, ನೇಹಾಳಿಗೆ ನ್ಯಾಯ ಸಿಗಬೇಕು, ಅದಕ್ಕೆ ಯಾರು ಈ ತರದಕ್ಕೆ ಕಾರಣವಾಗಿದ್ದಾರೋ ಕಠಿಣ ಕ್ರಮ ಕೈಗೊಳ್ಳಬೇಕು, ಇವೆಲ್ಲವನ್ನೂ ಹೇಳೋದನ್ನ ಬಿಟ್ಟು ಇದು ವೈಯಕ್ತಿಕವಾದ ಕಾರಣಕ್ಕೋಸ್ಕರ ಆಗಿರೋದು ಅಂತ ಮುಖ್ಯಮಂತ್ರಿ ಹೇಳಿದ್ರೆ ಸಹಜವಾಗಿ ಇದು ರಾಜಕೀಯ ಟರ್ನ್ ಪಡ್ಕೊಳ್ಳುತ್ತೆ. ಯಾಕೆಂದ್ರೆ ಒಂದು ರಾಜ್ಯವನ್ನ ಆಳುವಂತವರಿಗೆ ಈ ತರದೊಂದು ಬರ್ಬರ ಹತ್ಯೆಯ ಕುರಿತಂತೆ ಸರಿಯಾದ ಮಾಹಿತಿಯನ್ನು ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ಉಳಿದವರು ಏನ್ ಮಾತನಾಡಿದ್ರು ಅದು ರಾಜಕೀಯ ಅಂತ ಟರ್ನ್ ತಗೊಂಡ್ರೆ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ. ಆದರೆ ದುರದೃಷ್ಟ, ಇದು ರಾಜಕೀಯ ವಿಚಾರ ಅಲ್ಲ, ಇದು ಮನೆಯ ಹೆಣ್ಣು ಮಗಳ ವಿಚಾರ, ಇದು ನಮ್ಮನೆಯ ಹೆಣ್ಣು ಮಕ್ಕಳ ವಿಚಾರ, ನಿಮ್ಮನೆಯ ಹೆಣ್ಣು ಮಕ್ಕಳ ವಿಚಾರ. ಇದು ರಾಜಕೀಯವನ್ನ ಮೀರಿ ಇದಕ್ಕೊಂದು ಸರಿಯಾದ ಪರಿಹಾರ ಹುಡುಕುವವರೆಗೂ ಪ್ರತಿಯೊಬ್ಬರು ಒಟ್ಟಾಗಿ ಹೋರಾಟ ಮಾಡಬೇಕು ಅಂತ ನಾನು ಎಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಕಾಂಗ್ರೆಸ್ ನಲ್ಲಿರೋರು, ಸ್ವತಃ ನೇಹಾಳ ತಂದೆ ಕಾಂಗ್ರೆಸ್ ಕಾರ್ಪೊರೇಟರು, ಅವರೇ ಸರ್ಕಾರದ ವಿರುದ್ಧ ಸೆಟೆದು ನಿಂತಿದ್ದಾರೆ. ಇಲ್ಲಿ ಸರ್ಕಾರ ಪಕ್ಷ ಇವೆಲ್ಲವನ್ನು ಮೀರಿ ಪ್ರತಿಯೊಬ್ಬರು ಮುಂದಕ್ಕೆ ಬಂದು ನೇಹಾಳ ಪ್ರಕರಣಕ್ಕೆ, ಯಾಕೆಂದ್ರೆ ನೆನ್ಪಿಟ್ಕೊಳ್ಳಿ, ಹೆಣ್ಣು ಮಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದಾರೆ, ಅವರು ಬದುಕಬೇಕು, ಅವರು ಚೆನ್ನಾಗಿ ಉಳ್ಕೊಳ್ಬೇಕು ಅಂತ ಆದ್ರೆ ಇದನ್ನ ಪಕ್ಷವನ್ನ ಮೀರಿ ನಾವೆಲ್ಲರೂ ಸಂಘಟಿತರಾಗಬೇಕು ಮತ್ತು ಈ ಪ್ರಕರಣದಲ್ಲಿ ಜೊತೆಯಾಗಿ ನಿಲ್ಬೇಕು ಅಂತ ನನಗನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.